ಡಿಕೆಶಿ ಅವರನ್ನ ಭೇಟಿಯಾಗಿದ್ದಾರೆ ಉದ್ಯಮಿ ಗೌತಮ್ ಅದಾನಿ. ಅದಾನಿ ಗ್ರೂಪ್ಸ್ನ ಅಧ್ಯಕ್ಷರಾಗಿರುವಂತಹ ಗೌತಮ್ ಅದಾನಿಯವರು ಬೆಂಗಳೂರಿನ ಸದಾಶಿವನಗರದ ಸಿಎಂ ನಿವಾಸದಲ್ಲಿ ಇವತ್ತು ಭೇಟಿಯನ್ನು ಮಾಡಿ ಚರ್ಚೆಯನ್ನು ಮಾಡಿದರು. ಆರ್ಟ್ ಆಫ್ ಲಿವಿಂಗ್ಗೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಬಂದಿದ್ದರು. ಹಾಗಾಗಿ ವಾಪಸ್ ತೆರಳುವಂಥ ಸಂದರ್ಭದಲ್ಲಿ ಅಂದರೆ ಏರ್ಪೋರ್ಟ್ಗೆ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಡಿಕೆ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಹೋಗಿದ್ದಾರೆ. ಸೌಜನ್ಯ ಭೇಟಿ ಅಂಥೇಳಿ ಸಿಎಂ ಕಚೇರಿಯಿಂದ ಸಿಗ್ತಾ ಇರುವಂಥ ಮೂಲಗಳು. ಅದರ ಹೊರತಾಗಿಯೂ ಕೂಡ ಇನ್ನೊಂದು ವಿಚಾರ ಇದೆ, ಇದು ಟನಲ್ ವಿಚಾರವಾಗಿ. ಸೊ ಹಂಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟನಲ್ ಮಾರ್ಗಕ್ಕೆ ಗುತ್ತಿಗೆಯನ್ನು ಬಿಡ್ ಮಾಡಿರೋದು ಈ ಒಂದು ಸಂಸ್ಥೆ. ಸೊ ಅತಿ ಕಡಿಮೆ ಸಂಸ್ಥೆ ಈ ಒಂದು ಬಿಡ್ ಮಾಡಿರೋದು. ಸೊ ಹಂಗಾಗಿ ಆ ವಿಚಾರದ ಬಗ್ಗೆ ಏನಾದರೂ ಚರ್ಚೆ ಮಾಡಲಿಕ್ಕೆ ಬಂದಿರಬಹುದು ಅನ್ನುವಂಥ ಅನುಮಾನ, ಆ ರೀತಿಯ ಆತಂಕವೂ ಕೂಡ, ಆತಂಕ ಅಂತಲ್ಲ, ಆ ರೀತಿಯ ಅನುಮಾನಗಳು, ಅದರ ಕುತೂಹಲ ಇರುವಂಥದ್ದು ಯಾವ ವಿಚಾರಕ್ಕಾಗಿ ಈ ಒಂದು ಭೇಟಿ ಇರಬಹುದು ಅಂತೇಳಿ. ಸುರಂಗ ರಸ್ತೆ ನಿರ್ಮಾಣ ಟೆಂಡರ್ಗೆ ಅದಾನಿ ಎಂಟರ್ಪ್ರೈಸಸ್ ಬಿಡ್ ಏನು ಸಲ್ಲಿಕೆ ಆಗಿದೆಯಲ್ಲ, ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ 16.5 ಕಿಲೋಮೀಟರ್ ಸುರಂಗ ರಸ್ತೆ ಇದೆ. ಸೊ ಅದಾನಿ ಎಂಟರ್ಪ್ರೈಸಸ್ ಅತಿ ಕಡಿಮೆ ಬಿಡ್ದಾರರಾಗಿ ಇವರು ಹೊರಹೊಮ್ಮಿರೋದು, ಅಂದರೆ ಇವರು ಆಯ್ಕೆ ಆಗಿದ್ದಾರೆ. ಸೊ ಹಂಗಾಗಿ ಅದಾನಿ ಗ್ರೂಪ್ ಸಂಸ್ಥೆ 22,267 ಕೋಟಿ ರೂಪಾಯಿ ಮೊತ್ತಕ್ಕೆ ಬಿಡ್ ಸಲ್ಲಿಕೆ ಆಗಿದೆ. ಇವರು ಸಲ್ಲಿಕೆ ಮಾಡಿರೋದು, ಅಂದರೆ ಎಲ್ಲ ಸಂಸ್ಥೆಗಳನ್ನು ನೋಡಿದ್ರೆ ಇದು ಅತಿ ಕಡಿಮೆ ಆಗುತ್ತೆ. ಸೊ ಬೇರೆ ಸಂಸ್ಥೆಗಳಿಗೆ ಹೋಲಿಸಿದರೆ ಅದಾನಿ ಸಂಸ್ಥೆ ಬಿಡ್ ಮೊತ್ತ ಕಮ್ಮಿ ಆಗಿರೋದು. ಸೊ ಯೋಜನೆಯ ಟೆಂಡರ್ ಇನ್ನೂ ಕೂಡ ಅಧಿಕೃತವಾಗಿ ಅಂತಿಮಗೊಂಡಿಲ್ಲ. ಸೊ ಅದಾನಿ ಕಂಪನಿಗೆ ಗುತ್ತಿಗೆಯನ್ನು ಅಧಿಕೃತವಾಗಿ ಹಸ್ತಾಂತರ ಆಗಿಲ್ಲ. ಸೊ ಆ ವಿಚಾರದ ಬಗ್ಗೆ ಏನಾದರೂ ಚರ್ಚೆ ಮಾಡಲಿಕ್ಕೆ ಬಂದಿರಬಹುದು ಅನ್ನುವಂಥ ಕುತೂಹಲ. ಈಗಾಗಲೇ ಸುರಂಗ ಮಾರ್ಗದ ಸರ್ವೆ ಕಾರ್ಯವನ್ನು ಅದಾನಿ ಸಂಸ್ಥೆ ಕೂಡ ಮಾಡಿದೆ. ಸೊ ಆ ವಿಚಾರದ ಬಗ್ಗೆ ಆಗಿರಬಹುದು ಅಂತ ಅನಿಸುತ್ತೆ. ಒಟ್ಟಲ್ಲಿ ಇಲ್ಲ ಅಂತಂದ್ರೂ ಬೇರೆ ಒಂದು ಉದ್ಯಮದ ಅಥವಾ ಬಿಸ್ನೆಸ್ ವಿಚಾರ ಅಂತೂ ಚರ್ಚೆ ಆಗಿರುತ್ತೆ. ಇದು ಒಳ್ಳೆ ಬೆಳವಣಿಗೆನೆ. ಈ ರೀತಿಯಾಗಿ ಉದ್ಯಮಿದಾರರು ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಬಂದು ಮೀಟ್ ಮಾಡ್ತಾ ಇರೋದು ರಾಜ್ಯಕ್ಕೆ ಒಳ್ಳೆಯದೇ ಪ್ಲಸ್ಸೇ ಇದು. ಇಲ್ಲಿ ಅದಾನಿ ಎಂಟರ್ಪ್ರೈಸಸ್ ಬಿಡ್ ಏನಿದೆಯಲ್ಲ, ಸುರಂಗ ರಸ್ತೆ ನಿರ್ಮಾಣ ಟೆಂಡರ್ಗೆ ಅದಾನಿಯವರ ಒಂದು ಸಂಸ್ಥೆ ಎಂಟರ್ಪ್ರೈಸಸ್ ಬಿಡ್. ಸೊ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ 16.5 ಕಿಲೋಮೀಟರ್ ಇರುವಂಥ ಸುರಂಗ ಮಾರ್ಗ ಅಥವಾ ಸುರಂಗ ರಸ್ತೆ. ಅದಾನಿ ಎಂಟರ್ಪ್ರೈಸಸ್ ಅತಿ ಕಡಿಮೆ ಬಿಡ್ದಾರರಾಗಿ ಆಯ್ಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಹುಶಃ ಬಂದಿರಬಹುದು ಅನ್ನುವಂಥ ವಿಚಾರ ಇದೆ. ಗೊತ್ತಿಲ್ಲ, ಬಟ್ ಡಿ.ಕೆ. ಶಿವಕುಮಾರ್ ಇದರ ಬಗ್ಗೆ ಅಧಿಕೃತವಾಗಿ ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಬಟ್ ಇದೊಂಥರ ಸೌಜನ್ಯದ ಭೇಟಿ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸುರಂಗ ಮಾರ್ಗದ ಸರ್ವೆ ಕಾರ್ಯವನ್ನು ಅದಾನಿ ಸಂಸ್ಥೆ ಕೂಡ ಮಾಡಿದೆ, ಕಡಿಮೆ ಬೆಲೆಯಲ್ಲಿ ಬಿಡ್ ಆಗಿರೋದು. ಸೊ ಹಂಗಾಗಿ ಕಾದು ನೋಡಬೇಕು, ಇದೇ ಫೈನಲ್ ಆಗುತ್ತೆ, ಇದೇ ಸಂಸ್ಥೆಯನ್ನು ಫೈನಲ್ ಮಾಡ್ತಾರೆ ಇಲ್ಲ ಅಂತೇಳಿ.